ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 188ನೆಯ ಅಧ್ಯಾಯದ ಮಧ್ಯಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಉತ್ತರ ಕ್ರಿಯಾ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಶ್ರಾದ್ದ ಅಥವಾ ಪ್ರೇತಕರ್ಮವನ್ನು ಮಾಡುವ ಸ್ಥಳವನ್ನು ತೀರ್ಥಗಳನ್ನು ಮನಸ್ಸಿನಿಂದ ಸ್ಮರಿಸಿ 3 ಸಾರಿ ಪ್ರೋಕ್ಷಿಸಬೇಕು. ಬಳಿಕ ಬ್ರಾಹ್ಮಣರನ್ನು ಅಲ್ಲಿಗೆ ಬರಮಾಡಬೇಕು. ಮಾಧವಿ ಬಂದ ಬ್ರಾಹ್ಮಣರ ಸುಖಾಗಮನವನ್ನು ಕೇಳಿ ಬಳಿಕ ಸಂತೋಷದಿಂದ ಅರ್ಘ್ಯ ಪಾದ್ಯಗಳನ್ನು ಅರ್ಪಿಸಿ, ದ್ವಿಜೋತ್ತಮನೇ, ಈ ಪೀಠವನ್ನು ನಿನಗೆ ಅರ್ಪಿಸಿದ್ದೇನೆ. ಇದನ್ನು ಅಲಂಕರಿಸಿ ವಿಶ್ರಾಂತನಾಗಿ ಪ್ರಸನ್ನನಾಗಿ ನನಗೆ ಅನುಗ್ರಹಿಸು ಎಂಬ ಅರ್ಥದ ಮಂತ್ರದಿಂದ ವಿಧಿಪೂರ್ವಕವಾಗಿ ಪೀಠವನ್ನು ಅರ್ಪಿಸಬೇಕು. ಈ ಮಂತ್ರದಿಂದ ಬ್ರಾಹ್ಮಣನನ್ನು ಪೀಠದಲ್ಲಿ ಕುಳ್ಳಿರಿಸಿ ಕ್ಷತ್ರಿಯ ದಾನಕ್ಕೆ ಸಂಕಲ್ಪವನ್ನು ಮಾಡಬೇಕು. ಆಕಾಶಗಾಮಿಗಳಾದ ದೇವ ಗಂಧರ್ವ ಯಕ್ಷರು ಸಿದ್ಧ ಸಂಘಗಳು ಮಹಾಸುರರು ಇವರೇ ಮೊದಲಾದ
ತೇಜಸ್ವಿಗಳಿಗೆ ಭೂತ ನಿವಾರಣೆಗಾಗಿ ಹಿಡಿದುಕೊಳ್ಳಲು ಛತ್ರಿಯು ಕಲ್ಪಿತವಾಗಿದೆ. ವಸುಂಧರೆ, ಅಂತಹ ಕೊಡೆಯನ್ನು ಪ್ರೇತ ಹಿತಾರ್ಥವಾಗಿಯೂ ಬ್ರಾಹ್ಮಣನು ಧರಿಸಲು ಅತಿ ಸಂತೋಷದಿಂದ ದಾನ ಮಾಡಬೇಕು. ಕೊಡೆಯನ್ನು ಪ್ರೇತಕ್ಕೆ ಮರೆಮಾಡಲು ಬ್ರಾಹ್ಮಣನಿಗೆ ಕೊಡಬೇಕು. ಸಿದ್ಧರೊಡಗೂಡಿದ ದೇವತೆಗಳು, ಗಂಧರ್ವರು, ಅಸುರರು, ಮಾಂಸಾಹಾರಿಗಳಾದ ರಾಕ್ಷಸರು ಆಕಾಶದಲ್ಲಿ ಮೇಲೆ ನಿಂತು ಪ್ರೇತನನ್ನು ನೋಡುವರು. ಅವರೆಲ್ಲರೂ ನೋಡುವುದರಿಂದ ಪ್ರೇತನು ಬಲು ನಾಚಿಕೊಳ್ಳುವನು. ಹಾಗೆ ನಾಚಿಕೊಳ್ಳುವ ಪ್ರೇತನನ್ನು ನೋಡಿ ಅಸುರಾದಿಗಳು ನಗುವರು. ಅದನ್ನು ತಪ್ಪಿಸಲು ಪೂರ್ವದಲ್ಲಿ ಸೂರ್ಯನು ಕೊಡೆಯನ್ನು ಏರ್ಪಡಿಸಿದನು. ಮಾಧವಿ, ಪೂರ್ವದಲ್ಲಿ ಪ್ರೇತಲೋಕಕ್ಕೆ ಹೋದ ಸರ್ವ ದೇವರ್ಷಿಗಳಿಗೂ ಅಗ್ನಿವರ್ಷ, ಕಾಯ್ದ ಶಿಲಾವರ್ಷ, ಜಲವರ್ಷ, ಭಸ್ಮ ವರ್ಷಗಳು ಹಗಲು ರಾತ್ರಿಯೂ ಘೋರವಾಗಿದ್ದವು. ಅವುಗಳನ್ನು ನಿವಾರಿಸುವ ಕೊಡೆಯನ್ನು ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಶುಭೆ, ಬಳಿಕ ಕಾಲುಗಳಿಗೆ ಹಿತಕರವಾದ ಪಾದರಕ್ಷೆಗಳನ್ನು ದಾನ ಮಾಡಬೇಕು. ಪಾದರಕ್ಷೆಗಳ ದಾನದಿಂದ ಆಗುವ ಫಲವನ್ನು ಹೇಳುತ್ತೇನೆ. ಕಗ್ಗತ್ತಲೆಯಿಂದ ನೋಡಲು ಭಯಂಕರವಾಗಿಯೂ ವಿಷಮವೂ ದುರ್ಗಮವೂ ಆಗಿಯೂ ಇರುವ ಯಮಲೋಕಕ್ಕೆ ಹೋದವನ ಕಾಲುಗಳನ್ನು ಆ ಪಾದರಕ್ಷೆಗಳು ಸುಡದಂತೆ ಮಾಡುವವು. ಮೃತನು ಸಹಿಸಲು ಕಷ್ಟವಾದ ಯಮಲೋಕ ಮಾರ್ಗದಲ್ಲಿ ಒಂಟಿಗನಾಗಿ ಘೋರವಾದ ಹಗಲು ರಾತ್ರಿಯೂ ಹೋಗುವನು. ಕಾಲನಾದ ಯಮನು, ಯಮದೂತನು ದೊಣ್ಣೆಗಳನ್ನು ಎತ್ತಿ ಹಿಡಿದುಕೊಂಡು ಮೃತನ ಹಿಂದೆ ನಡೆಯುತ್ತಾ ಕರೆದುಕೊಂಡು ಹೋಗುವರು. ಆದುದರಿಂದ ಗಮನದಲ್ಲಿ ಸುಖವನ್ನು ಉಂಟುಮಾಡುವ ಪಾದರಕ್ಷೆಗಳನ್ನು ಬ್ರಾಹ್ಮಣನಿಗೆ ಕೊಡಬೇಕು. ಪಾದರಕ್ಷೆಗಳನ್ನು ದಾನ ಮಾಡುವುದರಿಂದ ಕಾದ ಮರಳು, ಮುಳ್ಳುಗಳು ಹರಡಿರುವ ನೆಲವುಳ್ಳ ಆ ಪ್ರದೇಶದ ಕಷ್ಟಗಳು ಮೃತನಿಗೆ ತಪ್ಪುವವು. ಪಾದರಕ್ಷೆಯ ದಾನವಾದ ಬಳಿಕ ಮಂತ್ರಪೂರ್ವಕವಾಗಿ ಧೂಪ ದೀಪಗಳನ್ನು ಕೊಡಬೇಕು. ಅದರಿಂದ ಪ್ರೇತನು ಯಮಲೋಕದಲ್ಲಿ ದಾರಿಯನ್ನು ತಿಳಿದು ನಡೆಯುವಂತಾಗುವುದು. ಭೂಮಿ, ಬಳಿಕ ಗೋತ್ರವನ್ನು ಹೆಸರನ್ನು ಹೇಳಿ ನೆಲದ ಮೇಲಿರಿಸಿದ ದರ್ಭಸಹಿತವಾದ ಪಾತ್ರೆಯಲ್ಲಿ ಪ್ರೇತನನ್ನು ಆವಾಹನೆ ಮಾಡಬೇಕು. ವಸುಂಧರೆ, ಆವಾಹನೆ ಮಾಡಿದ ಬಳಿಕ ಪ್ರೇತ, ನೀನು ಈ ಲೋಕವನ್ನು ಬಿಟ್ಟು ಪರಮಗತಿಯನ್ನು ಪಡೆದಿದ್ದೀಯೆ. ನಾನು ಭಕ್ತಿಯಿಂದ ಅರ್ಪಿಸುವ ಈ ಗಂಧವನ್ನು ಸಂತೋಷದಿಂದ ಪರಿಗ್ರಹಿಸು. ಬ್ರಾಹ್ಮಣೋತ್ತಮನೇ, ನಾನು ಸಂಪಾದಿಸಿರುವ ಎಲ್ಲ ಗಂಧವನ್ನು, ಎಲ್ಲ ಹೂಗಳನ್ನು, ಧೂಪ ದೀಪಗಳನ್ನು ಸ್ವೀಕರಿಸಿ ಆ ಪ್ರೇತನಿಗೆ ಮೋಕ್ಷವನ್ನು ಕೊಡು ಎಂಬ ಅರ್ಥದ ಮಂತ್ರದಿಂದ ಗಂಧ, ಪುಷ್ಪ, ಧೂಪ ದೀಪಗಳನ್ನು ಅರ್ಪಿಸಿ ಬಳಿಕ ವಸ್ತ್ರಗಳನ್ನು, ಸರ್ವಾಭರಣಗಳನ್ನು ಆ ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಬಳಿಕ ಅಡಿಗೆಯಾದ ಅನ್ನವೇ ಮೊದಲಾದ ಪ್ರೇತನಿಗೆ ಇಷ್ಟವಾದ ಪದಾರ್ಥಗಳೆಲ್ಲವನ್ನೂ ಮತ್ತೆ ಮತ್ತೆ ಬಡಿಸಿ ಬ್ರಾಹ್ಮಣನಿಗೆ ಊಟ ಮಾಡಿಸಬೇಕು. ಮಾಧವಿ, ಗಂಧ ಪುಷ್ಪಾದಿಗಳನ್ನು ಅರ್ಪಿಸುವುದಕ್ಕೆ ಮೊದಲು 4 ವರ್ಣದವರು 3 ಸಾರಿ ಕಾಲು ತೊಳೆಯಬೇಕು. ಶೂದ್ರರು ಮೇಲೆ ಹೇಳಿದ ವಿಧಿಯನ್ನು ಅಮಂತ್ರಕವಾಗಿ ಮಾಡಬೇಕು. ಮಂತ್ರವಿಲ್ಲದೆ
ಶೂದ್ರನು ಕೊಡುವುದನ್ನು ಬ್ರಾಹ್ಮಣನು ಸಮಂತ್ರಕವಾಗಿ ಪರಿಗ್ರಹಿಸಬೇಕು. ಸುಂದರಿ, ಮೇಲೆ ಹೇಳಿರುವಂತೆ ಗಂಧ ಪುಷ್ಪಾದಿಗಳೆಲ್ಲವನ್ನೂ ಅರ್ಪಿಸಿ ಬಳಿಕ ನಿಮಂತ್ರಣಾರ್ಹನಾದ ಜ್ಞಾನಶುದ್ಧನಾದ ಬ್ರಾಹ್ಮಣನಿಗೆ ಪ್ರೇತನಿಗೋಸ್ಕರ ಪಕ್ವ ಪದಾರ್ಥಗಳಿಂದ ಭೋಜನವನ್ನು ಮಾಡಿಸಬೇಕು. ಪ್ರೇತನಿಗೆ ಮೊದಲು ಎಲ್ಲವನ್ನೂ ವ್ಯಂಜನದೊಡನೆ ಬಡಿಸಬೇಕು. ಪ್ರೇತ ಭೋಜನಾದಿಗಳನ್ನು ಮಾಡಿಸುವಾಗ ಪರಾತ್ಪರನ ವಿಗ್ರಹವನ್ನು ಮುಟ್ಟಬಾರದು. ಮತ್ತೆ ಕೈ ತೊಳೆದುಕೊಂಡು ವಿಧಿಯಂತೆ ಆಚಮನವನ್ನು ಮಾಡಿ ಸಮಂತ್ರಕವಾಗಿ ಪಕ್ವಾನ್ನ ಭಕ್ಷ್ಯ ಭೋಜ್ಯಾದಿ ಶೇಷವನ್ನು ಜ್ಞಾತಿ ವರ್ಗದವರೊಡನೆಯೂ ಸಂಬಂಧಿಗಳೊಡನೆಯೂ ಭುಜಿಸಬೇಕು. ಬ್ರಾಹ್ಮಣನಿಗೆ ಕೊಡುವುದನ್ನು ಊಟಕ್ಕೆ ಬಡಿಸುವುದನ್ನು ಯಾರೂ ತಡೆಯಬಾರದು. ಹಾಗೆ ತಡೆದವನಿಗೆ ಗುರುಹತ್ಯೆಯ ಪಾಪವು ಬರುವುದು. ಅಲ್ಲದೆ ಹಾಗೆ ತಡೆ ಮಾಡಿ ಕೊಡುವುದನ್ನು ದೇವತೆಗಳಾಗಲಿ ಅಗ್ನಿಗಳಾಗಲಿ ಪಿತೃಗಳಾಗಲಿ ಪರಿಗ್ರಹಿಸುವುದಿಲ್ಲ. ಅದರಿಂದ ಧರ್ಮ ಲೋಪವಾಗುವುದಲ್ಲದೆ ಪ್ರೇತಕ್ಕೆ ತೃಪ್ತಿಯೂ ಆಗದೇ ಹೋಗುವುದು ಎಂಬುದನ್ನು ಯೋಚಿಸಿ ಜ್ಞಾತಿಗಳ ಮಧ್ಯದಲ್ಲಿ ಸಂತೋಷ ಮನಸ್ಸಿನಿಂದ ಬ್ರಾಹ್ಮಣನಿಗೆ ಪ್ರೇತನಿಗಾಗಿ ವಿಶೇಷವಾಗಿ ಊಟ ಮಾಡಿಸುವವನ ಧರ್ಮವು ಲೋಪವಾಗದಂತೆ ಮಾಡುವುದಕ್ಕಾಗಿ ಇತರರಾರೂ ಏನೂ ಹೇಳದೆ ಮೌನದಿಂದಿರಬೇಕು. ಹಾಗೆ ಮಾಡುವುದರಿಂದ ಮೃತನು ಪ್ರೇತ ರೂಪದಿಂದಲೂ ಪಾಪದಿಂದಲೂ ಬೇಗನೆ ಮುಕ್ತನಾಗುವನು. ಮಾಧವಿ, ಬ್ರಾಹ್ಮಣನಿಗೆ ಅಡಿಗೆಯ ಪದಾರ್ಥದಿಂದ ತೃಪ್ತಿಯಾದುದನ್ನರಿತು ಬಳಿಕ ಉತ್ತರಾಪೋಷಣವನ್ನು ಆಮೇಲೆ ಕೈ ತೊಳೆಯಲು ನೀರನ್ನು ಕೊಡಬೇಕು. ಆ ಬ್ರಾಹ್ಮಣನು ಬಿಟ್ಟ ಉಚ್ಛಿಷ್ಟವನ್ನು ಎತ್ತಿ ಹೊರಗೆ ಬಿಸುಡಬಾರದು. ಬ್ರಾಹ್ಮಣನ ಅನುಜ್ಞೆಯನ್ನು ಪಡೆದು ಬಳಿಕ ಅದನ್ನು ಶುದ್ಧವೂ ದೋಷರಹಿತವೂ ಆದೆಡೆಯಲ್ಲಿ ನಾಯಿ ಮೊದಲಾದವು ತಿನ್ನದಂತೆ ಹಾಕಬೇಕು. ದೇವಿ, ಬಳಿಕ ನನ್ನ ತೀರ್ಥಕ್ಕೆ ಹೋಗಿ ಯಥಾವಿಧಿಯಾಗಿ ಶುದ್ಧನಾಗಿ ಆಚಮನ ಮಾಡಿ ತರ್ಪಣ ಮಾಡುವ ಸ್ಥಳಕ್ಕೆ ಹೋಗಿ ಶಾಂತ್ಯುದಕವನ್ನು ಪ್ರೋಕ್ಷಿಸಿ ಭೂಮಿಯಾದ ನಿನ್ನಲ್ಲಿ ಭಕ್ತಿಯುಳ್ಳವನಾಗಿ ತಲೆಬಾಗಿ ವಂದಿಸಿ ಸ್ತುತಿಸಬೇಕು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 188ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.